ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, L&T ರೆಕಾರ್ಡ್ ಹೈ ಡ್ಯೂ ಟು 100% ಬೈಬ್ಯಾಕ್ ಅಕ್ಸೆಪ್ಟೆನ್ಸ್. ಇವತ್ತು L&T ಶೇರ್ಸು ಹೊಸ ಲೈಫ್ ಟೈಮ್ ಹೈ ಟಚ್ ಆಯಿತು. ಮೋರ್ ದೆನ್ 2% ರ್ಯಾಲಿ ಆಗಿತ್ತು. ಆದರೆ ಕ್ಲೋಸಿಂಗಲ್ಲಿ ಅಪ್ರಾಕ್ಸಿಮೇಟ್ಲಿ 1.5% ಮೇಲೋಗಿದೆ. ಯಾಕಂದರೆ ರಿಪೋರ್ಟ್ಸ್ ಪ್ರಕಾರ ರಿಟೇಲ್ ಇನ್ವೆಸ್ಟರ್ಸ್ ಯಾರು ಬೈಬ್ಯಾಕಿಗೆ ಅಪ್ಲಿಕೇಶನ್ ಹಾಕಿದ್ರು ಅದು 100% ಎಕ್ಸೆಪ್ಟ್ ಆಗಿದೆ ಕಂಪ್ನಿಯಿಂದ. ಹಾಗೂ ಅವರು 10,000 ಕೋಟಿದು ಬೈಬ್ಯಾಕ್ ರೀಸೆಂಟಾಗಿ ಮಾಡಿದರು. 7.2 ಟೈಮ್ಸು ಅವರಿಗೆ ಬೈಬ್ಯಾಕಿಗೆ ಸಬ್ಸ್ಕ್ರಿಪ್ಷನ್ ಆಗಿತ್ತು. ಅದರಲ್ಲಿ 86% ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸು ಹಾಗೂ ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಲೆಸ್ ದೆನ್ 1% ಇತ್ತು. ಇಂಡಿವಿಜುವಲ್ ಇನ್ವೆಸ್ಟರ್ಸ್ 12.4% ಅವರು ಬಿಡ್ಸ್ ಹಾಕಿದ್ರು ಬೈಬ್ಯಾಕಿಗೆ. 3.13 crore ಶೇರ್ಸು ಅವರು ಬೈಬ್ಯಾಕಲ್ಲಿ ಪರ್ಚೇಸ್ ಮಾಡ್ತಂತ ಹೇಳಿದರು. ಆದರೆ ಕಂಪ್ನಿಗೆ ಆಫರ್ ಸಿಕ್ಕಿದ್ದು 22.5 crore ಶೇರ್ಸಿಗೆ ಅಥವಾ 72,160 crores. ಮ್ಯಾಕ್ಸಿಮಮ್ ಪ್ರೈಸು ಶೇರ್ ಬೈಬ್ಯಾಕಿಗೆ 3,200 rupees ಪರ್ ಶೇರ್ ಇತ್ತು. ಈ ಶೇರ್ ಬೈಬ್ಯಾಕ್ ಯಾಕೆ ಮಾಡಿದ್ರು ಅಂದರೆ ಯಾರು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇನ್ನೂ ಉಳ್ಕೊಳ್ತಾರೆ ಕಂಪ್ನಿಲಿ ಅವರಿಗೆ ಶೇರ್ ಹೋಲ್ಡರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. UBS ಕಂಪ್ನಿದ ಅನಲಿಸ್ಟು ಬೈ ರೇಟಿಂಗ್ ಕೊಟ್ಟಿದ್ದಾರೆ L&Tಗೆ. ಅವರ ಟಾರ್ಗೆಟ್ ಪ್ರೈಸನ್ನು ಜಾಸ್ತಿ ಮಾಡಿದ್ದಾರೆ L&Tಗೆ 3,600 ಪರ್ ಶೇರ್ಗೆ ಮಾಡಿದ್ದಾರೆ ಫ್ರಮ್ 3,040. ನ್ಯೂಸ್ ನಂಬರ್ 2, ಟೊಯೋಟಾ ಪ್ಲಾನ್ಸ್ ಥರ್ಡ್ ಇಂಡಿಯಾ ಪ್ಲಾಂಟ್. ಟೊಯೋಟಾ ಮೋಟರ್ಸ್ 3ನೇ ಕಾರ್ ಫ್ಯಾಕ್ಟ್ರಿ ಇಂಡಿಯಾದಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಹಾಗೂ ಅವರ ಪ್ರೊಡಕ್ಷನನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಂತ ನೋಡ್ತಾ ಇದ್ದಾರೆ. ಇದು ಆಲ್ಮೋಸ್ಟ್ 10 years ಆದಮೇಲೆ ಅವರು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೂ ಕೆಲವು ವರ್ಷ ಹಿಂದೆ ಸುಜುಕಿ ಮೋಟರ್ಸ್ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಮಾಡಿದ ಮೇಲೆ ಅವರ ಕಾರ್ಸಿಗೆ ಡಿಮಾಂಡ್ ಜಾಸ್ತಿ ಆಗಿದೆ. ಟೊಯೋಟಾ ನಿಮಗೆ ಗೊತ್ತಿರ್ಬೋದು, ವರ್ಲ್ಡ್ಸ್ ಬಿಗ್ಗೆಸ್ಟ್ ಕಾರ್ ಮೇಕರು. ಅವರು ಅಪ್ರಾಕ್ಸಿಮೇಟ್ಲಿ 80,000ರಿಂದ 1,20,000 ವೆಹಿಕಲ್ಸ್ಗೆ ಪರ್ ಇಯರ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಹಾಗೂ ಫ್ಯೂಚರಲ್ಲಿ 2,00,000 ವೆಹಿಕಲ್ಸ್ ಪರ್ ಆ್ಯನಮ್ ಕೆಪಾಸಿಟಿ ಇರ್ತದೆ ಆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟಿಗೆ. ಟೊಯೋಟಾ ಸದ್ಯಕ್ಕೆ ಕೆಪಾಸಿಟಿ 4 lakh units ಪರ್ ಆ್ಯನಮ್ಮು. ಅದು ಈಗ 30% ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ದ ನ್ಯೂ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್. ಹಾಗೂ ಟೊಯೋಟಾ ಒಂದು ಹೊಸ SUVನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಅದು 2026 ಅಷ್ಟರೊಳಗೆ ಲಾಂಚ್ ಆಗ್ತದೆ ಅಂತ ಹೇಳಿದ್ದಾರೆ. ಟೊಯೋಟಾದು 2 ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದೆ, ಬಿಡದಿಯಲ್ಲೇ ಇದೆ. ಹಾಗೂ 3ನೇದು ಅಲ್ಲೇ ಬರ್ತಾ ಇದೆ ಅಂತ ಈಗ ಡಿಸೈಡ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 3, ಇಂಡಿಯನ್ ಮಾರ್ಕೆಟ್ಸ್ ಅಗೇನ್ ವೀಕ್. ಇವತ್ತು ನಿಫ್ಟಿ ಆಲ್ಮೋಸ್ಟ್ 1% ಡೌನ್ ಆಯಿತು. 193 ಪಾಯಿಂಟ್ಸ್ ಡೌನು, 19,524 ಕ್ಲೋಸ್ ಆಗಿದೆ. ಆ್ಯಕ್ಚುಲಿ ಗ್ಲೋಬಲ್ ಕ್ಯೂಸು ಅಷ್ಟೇನು ವೀಕ್ ಆಗಿರಲಿಲ್ಲ. ಆದರೆ ಒಂದು ಮೇಜರ್ ರೀಸನ್ ಯಾಕೆ ನಮ್ಮ ಮಾರ್ಕೆಟ್ಸ್ ಇವತ್ತು ಬಿತ್ತಂದರೆ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ. ಆಲ್ಮೋಸ್ಟ್ $100 ಪರ್ ಬ್ಯಾರಲ್ ರೀಚ್ ಆಗ್ತಾ ಇದೆ. ಆ್ಯಕ್ಚುಲಿ ಇವತ್ತು ನಿಫ್ಟಿ 19,500ಕ್ಕಿಂತ ಕೆಳಗಿನೂ ಸ್ವಲ್ಪ ಟ್ರೇಡ್ ಆಯಿತು. ಆದರೆ ಕ್ಲೋಸಿಂಗ್ 19,524 ಆಯಿತು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಕ್ರೂಡ್ ಆಯಿಲ್ ಪ್ರೈಸಸ್ಸು $97 ಪರ್ ಬ್ಯಾರಲ್ ಸದ್ಯಕ್ಕಿದೆ. ಹಾಗೂ 3% ಓವರ್ನೈಟು ಜಾಸ್ತಿ ಆಯಿತು. ಸಿಗ್ನಿಫಿಕೆಂಟ್ಲಿ ಈ ವರ್ಷ ಜಾಸ್ತಿ ಆಗಿದೆ. ಈ ಕ್ವಾರ್ಟರಲ್ಲೇ 30% ಜಾಸ್ತಿ ಆಗಿದೆ. ರೈಸಿಂಗ್ ಆಯಿಲ್ ಪ್ರೈಸಸ್ಸು ಇಂಡಿಯಾಕ್ಕೆ ನೆಗೆಟಿವ್. ಯಾಕಂದರೆ ಇಂಡಿಯಾ 85% ಅವರ ಏನು ಆಯಿಲ್ ರಿಕ್ವೈರ್ಮೆಂಟ್ಸ್ ಇದೆ ಅದು ಇಂಪೋರ್ಟೇ ಮಾಡುತ್ತೆ. ಭಾರತೀಯ ಏರ್ಟೆಲ್ ಶೇರ್ಸ್ ಇವತ್ತು ಮಾರ್ಕೆಟ್ ವೀಕ್ ಇದ್ದರೂ ಸ್ವಲ್ಪ ಮೇಲೋಯಿತು. ಯಾಕಂದರೆ ಅವರ ಮಂತ್ಲಿ ಸಬ್ಸ್ಕ್ರೈಬರ್ಸ್ 15.17 lakhs ಜಾಸ್ತಿ ಆಗಿದ್ದಾರೆ ಜುಲೈ ತಿಂಗಳಲ್ಲಿ. ಅದು ಲೇಟೆಸ್ಟ್ ಡೇಟಾ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ರಿ. ನಿಫ್ಟಿ 193 ಪಾಯಿಂಟ್ಸ್ ಡೌನು, 19,524, 1% ಡೌನ್ ಅಪ್ರಾಕ್ಸಿಮೇಟ್ಲಿ. ಸೆನ್ಸೆಕ್ಸು 610 ಪಾಯಿಂಟ್ ಡೌನು, 65,580 ಕ್ಲೋಸ್ ಆಯಿತು. ಲೋಯೆಸ್ಟ್ ನೀವು ನೋಡ್ಬೋದು 19,492ವರೆಗೂ ಹೋಗಿತ್ತು. ಸೊ ಆಲ್ಮೋಸ್ಟ್ 20,200 ಪ್ಲಸ್ಸಿಂದ 19,500ವರೆಗೂ ಆಲ್ಮೋಸ್ಟ್ ಒಂದೇ ಡೌನ್ ಟ್ರೆಂಡನ್ನು ಕಂಟಿನ್ಯೂ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು L&T 1.52% ಅಪ್ಪು, ಪವರ್ ಗ್ರಿಡ್ ಕಾರ್ಪೊರೇಷನ್ 0.7% ಅಪ್ಪು, ಭಾರತೀಯ ಏರ್ಟೆಲ್ 0.59% ಅಪ್ಪು. ಟಾಪ್ ಲೂಸರ್ಸು ಟೆಕ್ ಮಹೀಂದ್ರ 4.59% ಡೌನು, ಏಷ್ಯನ್ ಪೇಂಟ್ಸ್ 3.98% ಡೌನು, LTI ಮೈಂಟ್ರಿ 3.16% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ನೈಕಾ 2.72% ಅಪ್ಪು, ಚೋಲಾ ಇನ್ವೆಸ್ಟ್ಮೆಂಟ್ 1.79% ಅಪ್ಪು, ಅದಾನಿ ಎನರ್ಜಿ 1.75% ಅಪ್ಪು. ಟಾಪ್ ಲೂಸರ್ಸು ಬರ್ಜರ್ ಪೇಂಟ್ಸ್ 5.66% ಡೌನು, ಮ್ಯಾರಿಕೋ 4.11% ಡೌನು, ಮುತ್ತೂಟ್ ಫೈನಾನ್ಸ್ 3.55% ಡೌನು. ಇನ್ಫ್ಯಾಕ್ಟ್ ನೀವು ನೋಡುವಾಗ HAL ಶೇರ್ಸು 50% ಡೌನ್ ಅಂತ ಕಾಣಿಸುತ್ತೆ. ಆದರೆ ಅದು ಸ್ಪ್ಲಿಟ್ ಆಗಿದ್ದು, ಆದರೆ ಕ್ವಾಂಟಿಟಿ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ. ಸೊ ಆ್ಯಕ್ಚುಲಿ 50% ಡೌನ್ ಅಲ್ಲ ಅದು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೇರ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 716, ಕಮ್ಮಿ ಆಗಿದ್ದು 1,327.
So 35% up, 65% down. Point number 5, yesterday's FI and DI investment data. Foreign institutional investors 354 crores net sales, domestic institutional investors 386 crores net purchases. Point number 6, today's gold and silver price. Gold price 5,880 per gram, silver 73 per gram. Point number 7, today's rupee value. ಒಂದು US dollar 83.19 rupees, ಒಂದು euro 87.35 rupees. Point number 8, stocks near 52-week high. L&T 52-week high 3051, closing price 3010. TVS Motors 1547, 52-week high, closing price 1524. Polycab India 5398, 52-week high, closing price 5287. Point number 9, stocks near 52-week low. Vedanta 52-week low 208, closing price 280. Point number 10, global cues today. Hong Kong markets 1.37% down, Japan 1.57% down, Germany 0.31% down, France 0.2% down, UK 0.85% down ಹಾಗೂ ನ್ಯಾಸ್ಡ್ಯಾಕ್ 0.22% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.